ಲಕ್ಷ್ಮೇಶ್ವರ ಪೊಲೀಸರ ಭರ್ಜರಿ ಕಾರ್ಯಾಚರಣೆ. ಗದಗ ಜಿಲ್ಲೆ ಲಕ್ಷ್ಮೇಶ್ವರ ತಾಲೂಕಿನ ಆದರಹಳ್ಳಿಯಲ್ಲಿ ಸಂಭವಿಸಿದ್ದ 2 ಮಹತ್ವದ ಕಳ್ಳತನ ಪ್ರಕರಣಗಳನ್ನು ಭೇದಿಸುವಲ್ಲಿ ಲಕ್ಷ್ಮೇಶ್ವರ ಪೊಲೀಸರು ಯಶಸ್ವಿಯಾಗಿದ್ದಾರೆ. ಈಗಾಗಲೇ 3 ಆರೋಪಿತರ ಪೈಕಿ 2 ಬಂಧಿಸಲಾಗಿದ್ದು, ಓರ್ವ ಪರಾರಿಯಾಗಿದ್ದು ಆದಷ್ಟು ಬೇಗ ಬಂಧಿಸಲಾಗುವುದು ಎಂದು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ರೋಹನ್ ಜಗದೀಶ್ ಅವರು ಶನಿವಾರ ಸುದ್ದಿಗೋಷ್ಠಿಯಲ್ಲಿ ಮಾಹಿತಿ ನೀಡಿದರು. ವರದಿ ನಾಗರಾಜ್ ಲಮಾಣಿ, ಬ್ಯೂರೋ ನ್ಯೂಸ್, ಗದಗ. ಲಕ್ಷ್ಮೇಶ್ವರ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಮತ್ತು ಮುಲ್ಗುನ್ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಒಟ್ಟು 8 ಪ್ರಕರಣಗಳು ದಾಖಲಾಗಿರುತ್ತೆ. ಅದರಲ್ಲಿ 4 ಪ್ರಕರಣಗಳು ಮನೆ ಕಳ್ತನದ ಪ್ರಕರಣಗಳು ದಾಖಲಾಗಿರುತ್ತೆ ಮತ್ತು 4 ಈ ಮೋಟರ್ ಸೈಕಲ್ ಕಳ್ತನದ ಪ್ರಕರಣ ದಾಖಲಾಗಿರುತ್ತೆ. ಈ ಪ್ರಕರಣವನ್ನು ಅತಿ ಗಂಭೀರವಾಗಿ ಪರಿಗಣಿಸಿ ನಮ್ಮ ಲಕ್ಷ್ಮೇಶ್ವರ್ ಮತ್ತು ಮುಲ್ಗುಂದ್ ಠಾಣೆಯ ಅಧಿಕಾರಿಗಳು ಮತ್ತು ಸಿಬ್ಬಂದಿಗಳು ಅವರ DSPಯ ನೇತೃತ್ವದಲ್ಲಿ ಒಂದು 4 ತಂಡನ ರಚನೆ ಮಾಡಿ ಈ 4 ತಂಡದಲ್ಲಿ ಅನೇಕ ದರ್ಜೆಯ ಅಧಿಕಾರಿಗಳು ಮತ್ತು ಸಿಬ್ಬಂದಿಗಳು ಶಾಮೀಲಾಗಿ ಅದರಲ್ಲಿ ವಿಶೇಷವಾಗಿ ನಾಗರಾಜ್ ಮಡಲಿ CPI ಶಿರಟ್ಟಿ ಮತ್ತು ಸಂಗಮೇಶ್ ಶಿವಯೋಗಿ PI ಮುಲ್ಗುಂದ್ ಮತ್ತು PSIs ಆದ ರಾಠೋಡ್, ಚಿನ್ನಯ್ಯ ಮತ್ತು ನಾಗರಾಜ್ ಮತ್ತು ಸಿಬ್ಬಂದಿಗಳಾದ ಶೇಖ್, ಬಳ್ಳಾರಿ, ನದಾಫ್, ಪಾಂಡುರಂಗ ಮತ್ತು ಕಲ್ಲನವರ್ ಮತ್ತು ಮಧು ಮತ್ತು ಹನುಮಂತ್ ದೊಡ್ಡಮನಿ ಮತ್ತು ಆನಂದ್ ಸಿಂಗ್ ಮತ್ತು ಸೋಮು ಮತ್ತು ಬಸವರಾಜ್ ಮತ್ತು ನಮ್ಮ ಟೆಕ್ನಿಕಲ್ ಸಿಬ್ಬಂದಿಯಾದ ಗುರು ಮತ್ತು ಸಂಜೀವ್ ಇವರು ವಿಶೇಷವಾಗಿ ಕರ್ತವ್ಯನ ನಿರ್ವಹಿಸಿ ಈ 8 ಪ್ರಕರಣಗಳನ್ನು ಅವರು ಪತ್ತೆ ಹಚ್ಚಿದ್ದಾರೆ. ಈ ಪ್ರಕರಣಗಳ ಸಾರಾಂಶ ಏನು ಅಂತ ಹೇಳಿದರೆ, ಮೊದಲನೇದಾಗಿ ನಮ್ಮ ಲಕ್ಷ್ಮೇಶ್ವರ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಆದರಹಳ್ಳಿ ಅಂತ ಊರಲ್ಲಿ ಇದೇ ತಿಂಗಳ 1/7/2025 ಸುಮಾರು 11 ಗಂಟೆಯಿಂದ ಬೆಳಗ್ಗೆ 4 ಗಂಟೆಯ ಸಮಯದಲ್ಲಿ ಮನೆ ಯಾವುದು ಬೀಗ ಹಾಕಿರುತ್ತೆ, ನಾವೇನು ಹೌಸ್ HPT ಬೈ ನೈಟ್ ಅಂತ ಹೇಳ್ತೀವಿ, ಅಲ್ಲಿ ಬೀಗನ ಹೊಡೆದು ಮನೆ ಕಳ್ಳತನ ಆಗಿರುತ್ತೆ. ಈ ಸಮಯದಲ್ಲಿ ನಮ್ಗೇನು ಕಂಡು ಬರುತ್ತೆ ಅಂತ ಹೇಳಿದ್ರೆ 3 ಜನ